ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ರೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video we are going to discuss the concepts like distance time graph, velocity time graph, and we also going to derive the kinematic equations. S is equal to ut plus half at square, v is equal to u plus at, and v square is equal to u square plus 2as. And all these concepts belongs to the chapter motion in a straight line, which is the third chapter of first PUC physics according to NCERT syllabus. And this video is part 3 or episode 3 of this chapter on Educate Light for Life channel. If you haven't watched the previous episodes or videos on previous chapters, you can check our channel. Okay, let us start now and begin with meaning of distance time graph. In order to draw a graph, we need two coordinate system. Okay. In order to draw a graph, we need two coordinate system, and here it is. One is x-axis and another one is y-axis. Now let us define what is distance time graph. Okay. Now a graph which is drawn or a graph which is obtained by taking distance along y-axis and time along x-axis is called distance time graph. Let me define it again. A graph which is obtained by taking distance along y-axis and time along x-axis is called distance time graph. ಈಗ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫನ್ನು ಡಿಫೈನ್ ಮಾಡಲಿಕ್ಕೆ ಹೇಳಿದರೆ ಯಾವ ರೀತಿ ಆನ್ಸರ್ ಬರೀತಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹೇಳಬೇಕಾ? ಓಕೆ, ಹೇಳ್ತೇನೆ. ಅ ಗ್ರಾಫ್ ವಿಚ್ ಈಸ್ ಆಬ್ಟೈನ್ಡ್ ಬೈ ಟೇಕಿಂಗ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಿಸ್ ಆ್ಯಂಡ್ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್. ಓಕೆ, ನಾವು ವಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಮತ್ತೊಮ್ಮೆ ಹೇಳ್ತದೆ, ಯಾಕಂತ ಹೇಳಿದ್ರೆ ಕನ್ಫರ್ಮ್ ಆಗಲಿ ಅಂತ ಅಷ್ಟೇ. ಓಕೆ, ನಾವು ವಾಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್? ಅ ಗ್ರಾಫ್ ವಿಚ್ ಈಸ್ ಆಬ್ಟೈನ್ಡ್ ಬೈ ಟೇಕಿಂಗ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಆ್ಯಂಡ್ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ವೆಲಾಸಿಟಿ ಟೈಮ್ ಗ್ರಾಫ್. ಇಲ್ಲಿವರೆಗೆ ಹೇಳಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗಿದ್ದರೆ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಏನಿರುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಮುಂದೆ ಕಂಟಿನ್ಯೂಷನ್ ಇದೆ, ಯಾವುದು ಡೆರಿವೇಷನ್ ಆಫ್ ಕೈನೆಮ್ಯಾಟಿಕ್ ಇಕ್ವೇಷನ್ಸ್, ಅದನ್ನು ಡಿರೈವ್ ಮಾಡ್ತಾ ಇದ್ದೇವೆ ಈಗ. ಆದರೆ ಅದಕ್ಕಿಂತ ಮೊದಲು ಈ ವಿಡಿಯೋ ಏನಿದೆ ಅದ್ರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳ ಕಮೆಂಟ್ಸ್ ಏನಿರುತ್ತೆ ಅದೇ ಆನ್ಲೈನ್ ಟೀಚ್ ಮಾಡ್ತಾ ಇರುವಂತಹ ಟೀಚರ್ಸ್ಗೆ ಮೋಟಿವೇಶನ್ ಆಗಿರುತ್ತೆ. ಸೊ ಕೀಪ್ ಮೋಟಿವೇಟಿಂಗ್ ಅಸ್. ಓಕೆ, ಸರಿ, ಇದನ್ನು ರಬ್ ಮಾಡಿ ಮತ್ತೊಮ್ಮೆ ಬರೆಯೋಣ. Now we are going to derive the first kinematic equation, which is v is equal to u plus at. ಓಕೆ ನಾ? ಈಗ ಕನ್ಸಿಡರೇಷನನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಕನ್ಸಿಡರೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ನಲ್ಲಿ. ಈ ಡೆರಿವೇಷನ್ ಏನಿರುತ್ತೆ ಅದರೊಳಗೆ ಕನ್ಸಿಡರೇಷನ್ಗೆ 1 ಮಾರ್ಕ್ ಇರುತ್ತೆ. ಕನ್ಸಿಡರೇಷನ್ 1 ಮಾರ್ಕ್ ಇರುತ್ತೆ, ನಂತರ ಡಯಾಗ್ರಾಮಿಗೆ 1 ಮಾರ್ಕ್ ಇರುತ್ತೆ. ಓಕೆ, ಸರಿ, ಸ್ಟಾರ್ಟ್ ಮಾಡೋಣ. ಕನ್ಸಿಡರ್ ಆ್ಯನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ u. ನಂತರ ಒಂದು ಆಬ್ಜೆಕ್ಟ್ ಇನಿಷಿಯಲ್ ವೆಲಾಸಿಟಿ ಅಂದರೆ ಪ್ರಾರಂಭಿಕ ವೇಗ ಯು ಅನ್ನು ಇಟ್ಕೊಂಡು ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಮೂವ್ ಆಗಲಿ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಆವಾಗ ಎಕ್ಸಲರೇಷನ್ ಏನಿದೆ ಅದನ್ನು ಎ ಅಂತ ಕನ್ಸಿಡರ್ ಮಾಡಿದ್ದಾರೆ. ಎಕ್ಸಲರೇಷನ್ ಈಸ್ ಎ, ಇನಿಷಿಯಲ್ ವೆಲಾಸಿಟಿ ಈಸ್ ಯು. ನಂತರ ಆಫ್ಟರ್ ಸಮ್ ಟೈಮ್ ಅಂತ ಒಂದು ಟೈಮ್ ಇಂಟರ್ವಲ್ ಆದ ನಂತರ ಅದ್ರ ವೆಲಾಸಿಟಿ ಏನಾಗುತ್ತೆ, ವಿ ಅಂತ ಇನ್ಕ್ರೀಸ್ ಆಗುತ್ತೆ. ಎಕ್ಸಲರೇಷನ್ ಅಂತ ಹೇಳಿದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಇನಿಷಿಯಲ್ ವೆಲಾಸಿಟಿ ಯು ಇತ್ತು, ನಂತರ ಆ ಒಂದು ಆಬ್ಜೆಕ್ಟ್ ವಿತ್ ಅನ್ ಎಕ್ಸಲರೇಷನ್ ಎ ಮೂವ್ ಆಗ್ತಾ ಇದೆ. ಸೊ ಆಫ್ಟರ್ ಟೈಮ್ ಇಂಟರ್ವಲ್ ಟಿ ಅದರ ವೆಲಾಸಿಟಿ ವಿ ಆಗುತ್ತೆ. ಸೊ ವೆಲಾಸಿಟಿ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿದ್ರೆ ಏನಾಯಿತು, ಅದು ಮೂವ್ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಚಲನೆ ಕೂಡ ಇದೆ, ಮೂವ್ ಕೂಡ ಆಗ್ತಾ ಇದೆ ಒಂದು ಆಬ್ಜೆಕ್ಟ್. ಸೊ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಎಸ್, ಡಿಸ್ಪ್ಲೇಸ್ಮೆಂಟ್ ಎಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಈಗ ಮತ್ತೊಂದು ಪಾಯಿಂಟನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಏನಂತಂದರೆ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಎಕ್ಸಲರೇಷನ್. ಇಲ್ಲಿ ಎ ಬಿ ಅಂತ ಕರ್ವ್ ಇದೆ, ಅದು ಯಾವುದು, ವೆಲಾಸಿಟಿ ಟೈಮ್ ಕರ್ವ್. ಆವಾಗ ಆ ಒಂದು ವೆಲಾಸಿಟಿ ಟೈಮ್ ಕರ್ವ್ಗೆ ಸ್ಲೋಪನ್ನು ತೆಗೆದ್ರೆ ಆ ಒಂದು ಸ್ಲೋಪ್ ಏನಿದೆ ಅದು ನಮಗೆ ಎಕ್ಸಲರೇಷನನ್ನು ನೀಡುತ್ತೆ.
ಓಕೆನಾ, ಅದನ್ನು ಕೂಡ ತಿಳ್ಕೊಳ್ಳೋಣ ಈಗ ಯಾವ ರೀತಿ ಅಂತ. ಓಕೆ, ಈಗ ಹಾಂ ಏನಾಯಿತು, ಈ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ವಿ ನಾವೀಗ. ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಎಸೆಲರೇಷನ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಎಸೆಲರೇಷನ್ ಈಸ್ ಈಕ್ವಲ್ ಟು ಸ್ಲೋಪ್ ವಿಚ್ ಈಸ್ ಬಿ ಸಿ ಬೈ ಎ ಸಿ ಅಂತ ಬರ್ಕೊಂಡ್ವಿ. ಅಂದರೆ ಈಗ ಒಂದು ಕರ್ವ್ ಇತ್ತು, ಎ ಬಿ ಇತ್ತು, ಅದಕ್ಕೆ ಸ್ಲೋಪ್ ಅಂದರೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಒಂದು ಲೈನನ್ನು ಎಳಿತೇವೆ, ಅದೇ ರೀತಿ ಅಲಾಂಗ್ ವೈ ಆಕ್ಸಿಸ್ ಒಂದು ಲೈನನ್ನು ಎಳಿತೇವೆ, ಪ್ಯಾರಲಲ್ ಟು ವೈ ಆಕ್ಸಿಸ್ ಒಂದು ಲೈನನ್ನು ಎಳಿತೇವೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಮತ್ತೊಂದು ಲೈನನ್ನು ಎಳಿತೇವೆ. ನಂತರ ಅದೊಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಆವಾಗ ಆ ಪಾಯಿಂಟಿಗೆ ಲೇಬಲ್ ಮಾಡ್ತೇವೆ ಏನು ಅಂತ, ಸಿ ಅಂತ. ಆವಾಗ ಬಿ ಸಿ ಡಿವೈಡೆಡ್ ಬೈ ಎ ಸಿ ಏನಿದೆ ಅದು ನಮಗೆ ಸ್ಲೋಪಿನ ವ್ಯಾಲ್ಯೂಯನ್ನು ಕೊಡುತ್ತೆ. ಈಗ ಆ ಸ್ಲೋಪ್ ಏನಿದೆ ಅದು ಎಸೆಲರೇಷನ್ಗೆ ಈಕ್ವಲ್ ಆಗಿದೆ ಅಂತ ಕನ್ಸಿಡರ್ ಮಾಡಿದ್ದೇವೆ. ನಮಗೆ ಇಲ್ಲಿ ಬಿ ಸಿ ಏನಿದೆ ಅದನ್ನು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಬಿ ಸಿಯನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡಬಹುದು ಅಂತ ಈಗ ತಿಳ್ಕೊಳ್ಳೋಣ. ನಮ್ಗೆ ಯಾವ ಲೆಂತ್ ಬೇಕೀಗ, ಬಿ ಸಿ ಬೇಕು. ಸೊ ಈ ಬಿ ಸಿಯನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಬೋದು ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳಿದ್ರೆ, ಟೋಟಲ್ ಲೆಂತ್ ಯಾವುದು, ಬಿ ಡಿ, ಟೋಟಲ್ ಲೆಂತ್ ಬಿ ಡಿ, ನಮಗೆ ಬೇಕಾಗಿರೋ ಲೆಂತ್ ಬಿ ಸಿ. ಸೊ ಟೋಟಲ್ ಲೆಂತ್ ಒಳಗೆ ಸಿ ಡಿಯನ್ನು ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ, ಬಿ ಸಿ ವ್ಯಾಲ್ಯೂ ಸಿಗುತ್ತೆ. ಸೊ ಬಿ ಸಿ ಈಸ್ ಈಕ್ವಲ್ ಟು ಟೋಟಲ್ ಲೆಂತ್ ಬಿ ಡಿ ಮೈನಸ್ ಸಿ ಡಿ. ಅದು ಈ ರೀತಿ ಮಾಡಿದ್ರೆ ನಮಗೇನು ಸಿಗುತ್ತೆ, ಬಿ ಸಿಯ ಲೆಂತ್ ಅಥವಾ ಬಿ ಸಿ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಸಿ ಡಿ ಅಂತ ಬರ್ಕೊಂಡ್ವಿ. ಈಗ ಬಿ ಡಿ ಅಂದ್ರೇನು, ಬಿ ಡಿ ಅಂದರೆ ಏನು, ಇಲ್ಲಿ ನೋಡಿ ಯಾವುದು ವಿ ಅಂತ ಆಗಿದೆ, ಬಿ ಡಿ ವ್ಯಾಲ್ಯೂ ವಿ ಅಂತ ಆಗಿರುತ್ತೆ, ಸರಿನಾ. ಹಾಗೆ ಇಲ್ಲಿ ಯಾವುದಿದೆ, ಸಿ ಡಿ ಇದೆ. ಸಿ ಡಿ ಅಂದರೆ ಏನಾಗಿರುತ್ತೆ, ಇಲ್ಲಿ ಕಡೆ ನೋಡಿ, ಇನಿಷಿಯಲ್ ವೆಲಾಸಿಟಿ ಯು. ಸೊ ವಿ ಮೈನಸ್ ಯು ಅಂತ ಬರೆದ್ವಿ. ಈಗ ಎಸೆಲರೇಷನ್ ಏನಿದೆ ಅದನ್ನು ನಾವು ಎ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಂತರ ಬಿ ಸಿ ಏನಿದೆ ಅಲ್ಲಿ ಬಿ ಡಿ ಮೈನಸ್ ಸಿ ಡಿ ಅಂತ ಬರೆದ್ವಿ. ನಂತರ ಎ ಸಿ ಇದ್ದಲ್ಲಿ ಎ ಸಿಯನ್ನು ಬರೆದ್ವಿ, ಸರಿನಾ. ಓಕೆ, ಈಗ ಬಿ ಡಿ ಮೈನಸ್ ಸಿ ಡಿ ಅಂದರೆ ಏನು, ವಿ ಮೈನಸ್ ಯು ಇಲ್ಲಿ ಬರೆದ್ವಿ. ನಂತರ ಎ ಸಿ ಅಂದ್ರೇನು, ಎ ಸಿ ಅಂದ್ರೇನು, ಎ ಸಿ ಈಸ್ ಈಕ್ವಲ್ ಟು ಓ ಡಿ ಆಗಿರುತ್ತೆ. ಸೊ ಎ ಸಿ ಮತ್ತು ಓ ಡಿ ಏನಿದೆ ಅವೆರಡು ಟೈಮನ್ನು ಅಂತ ಹೇಳಿದ್ರೆ ಟಿ ಅಂತ ರಿಪ್ರೆಸೆಂಟ್ ಮಾಡ್ಬೋದು, ಟೈಮನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಟಿ ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ನಾವು ಬರಿಬೋದು. ಹಾಗಿದ್ರೆ ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತ ಬರಿಬೋದಾ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತ ಬರಿಬೋದು. ಸೊ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದನ್ನು ಈ ಕಡೆ ತೊಗೊಂಬಂದರೆ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಆಗುತ್ತೆ. ಇವಿಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಂತರ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಯಾವುದು, ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಯಾವುದು, ಎಸೆಲರೇಷನ್ ಅಂತ ಹೇಳಿದ್ದೆ. ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಳ್ಳೋದಾದರೆ, ಈಗ ಇಲ್ಲಿಗ ಬಿ ಸಿ ಅಂತ ಇದೆ, ಓಕೆನಾ. ಇಲ್ಲಿ ಸ್ಲೋಪ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಅಂತ ಇದೆ, ಇಲ್ಲೇ ಬರೀತಾನೆ. ಓಕೆ, ಸರಿ. ಬಿ ಸಿ ಅಂದರೆ ಏನು, ಅಲಾಂಗ್ ವೈ ಆಕ್ಸಿಸ್ ಇದೆಯಾ, ಅಲಾಂಗ್ ವೈ ಆಕ್ಸಿಸ್ ಇದೆಯಾ. ಬಿ ಸಿ ಏನಿದೆ ಅದು ವೈ ಆಕ್ಸಿಸ್ನ ಪಾರ್ಟ್ ಆಗಿರುತ್ತೆ. ವೈ ಆಕ್ಸಿಸ್ ಏನು ರಿಪ್ರೆಸೆಂಟ್ ಮಾಡ್ತಾ ಇದೆ, ವೆಲಾಸಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ವೈ ಆಕ್ಸಿಸ್ ವೆಲಾಸಿಟಿ ರಿಪ್ರೆಸೆಂಟ್ ಮಾಡ್ತದೆ, ಯಾಕಿದು ವಿ ಟಿ ಗ್ರಾಫ್. ಸೊ ವೆಲಾಸಿಟಿ ರಿಪ್ರೆಸೆಂಟ್ ಮಾಡ್ತಾ ಇದೆಯಾ. ಸೊ ನಂತರ ಎ ಸಿ ಅಂದ್ರೇನು, ಎ ಸಿ ಅಂದ್ರೇನು, ಅದು ಎಕ್ಸ್ ಆಕ್ಸಿಸನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಎಕ್ಸ್ ಆಕ್ಸಿಸ್ ಏನು ರಿಪ್ರೆಸೆಂಟ್ ಮಾಡ್ತಾ ಇದೆ, ಟೈಮನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಿದ್ರೆ ಇಲ್ಲಿ ಟೈಮ್ ಅಂತ ಬರಿಬೋದಾ. ಸೊ ವೆಲಾಸಿಟಿ ಬೈ ಟೈಮ್ ಇದನ್ನು ಯಾವ ಕ್ವಾಂಟಿಟಿ ಕೊಡುತ್ತೆ, ಇದು ಎಸೆಲರೇಷನ್ ಅನ್ನು ಕೊಡುತ್ತಾ. ಸೊ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಕಮೆಂಟ್ ಬಾಕ್ಸಲ್ಲಿ ಬರ್ರಿ ಏನು, ಎಸೆಲರೇಷನ್ ಎಸ್ ನೋಡಿ ನೆನಪಿದೆಲ್ಲ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಲ್ ದ ಬೆಸ್ಟ್. ಈಗ ಮತ್ತೊಂದಿದೆ, ಮತ್ತು ಎರಡಿದೆ, ಅದನ್ನು ಸ್ಟಡಿ ಮಾಡಿದರೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಓಕೆ, ಈಗ ಫಸ್ಟ್ ಕೈನಮ್ಯಾಟಿಕ್ ಇಕ್ವೇಷನ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಅದನ್ನು ಸ್ಟಡಿ ಮಾಡಿ ಆಯಿತು. ಈಗ ಸೆಕೆಂಡ್ ಕೈನಮ್ಯಾಟಿಕ್ ಇಕ್ವೇಷನ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಸರಿನಾ. ಈಗ ಕನ್ಸಿಡರೇಷನನ್ನು ಅರ್ಥ ಮಾಡ್ಕೊಳ್ಳೋಣ, ಯಾಕಂತಂದರೆ ಎಕ್ಸಾಮ್ನಲ್ಲಿ
ಕನ್ಸಿಡರೇಷನ್ ಕೂಡ ಬರೀಬೇಕು, ಅದಕ್ಕೆ 1 ಮಾರ್ಕ್ ಇರುತ್ತೆ. ಸರಿ, ಲೆಟ್ ಅಸ್ ಕನ್ಸಿಡರ್ ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ u. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಅದರ ಇನಿಷಿಯಲ್ ವೆಲಾಸಿಟಿ u ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ u ವಿತ್ ಕಾನ್ಸ್ಟಂಟ್ ಎಕ್ಸೆಲರೇಷನ್ a ಅನ್ನೋ ಒಂದು ಎಕ್ಸೆಲರೇಷನ್ ಮೂಲಕ ಅಥವಾ a ಅನ್ನೋ ಎಕ್ಸೆಲರೇಷನ್ ಇಟ್ಕೊಂಡು ಆ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ. ಎಕ್ಸೆಲರೇಷನ್ ಅಂದ್ರೆ ಏನು? ಆ ಒಂದು ಆಬ್ಜೆಕ್ಟ್ನ ವೆಲಾಸಿಟಿ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸರಿನಾ? ಓಕೆ, ವಿ ಆರ್ ಕನ್ಸಿಡರಿಂಗ್ ಅನ್ ಆಬ್ಜೆಕ್ಟ್ ವಿಚ್ ಇಸ್ ಮೂವಿಂಗ್ ವಿತ್ ವೆಲಾಸಿಟಿ u ವಿತ್ ಎ ಕಾನ್ಸ್ಟಂಟ್ ಎಕ್ಸೆಲರೇಷನ್ a. ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆಫ್ಟರ್ ಸಮ್ ಟೈಮ್ t ವೆಲಾಸಿಟಿ ಇನ್ಕ್ರೀಸಸ್ ಟು v. ಆ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ವಿತ್ ಎ ಕಾನ್ಸ್ಟಂಟ್ ಎಕ್ಸೆಲರೇಷನ್ a, ಅದಕ್ಕೋಸ್ಕರ ಇನಿಷಿಯಲಿ u ಅಂತ ಇರುವಂತಹ ವೆಲಾಸಿಟಿ ಆಫ್ಟರ್ ಟೈಮ್ ಇಂಟರ್ವಲ್ t v ಅಂತ ಚೇಂಜ್ ಆಗುತ್ತೆ. ಈಗ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನಾಯಿತು? ಆ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ದ ರೀತಿಯೂ ಆಯಿತು. ಮೂವ್ ಆದರೆ ಏನಾಯಿತು? ಡಿಸ್ಪ್ಲೇಸ್ಮೆಂಟ್ ಕವರ್ ಆಯಿತು. ಸೊ ಡಿಸ್ಪ್ಲೇಸ್ಮೆಂಟ್ ಕವರ್ ಆಗಿರೋದು ಎಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಇಂಟರ್ವಲ್ ಏನಾಯಿತು? ಇನಿಷಿಯಲ್ ವೆಲಾಸಿಟಿ u ಇದ್ದದ್ದು ವಿಗೆ ಚೇಂಜ್ ಆಯಿತು. ಯಾಕೆ? ಇಟ್ ಈಸ್ ಮೂವಿಂಗ್ ವಿತ್ ಎ ಕಾನ್ಸ್ಟಂಟ್ ಎಕ್ಸೆಲರೇಷನ್ a. ನಂತರ ಎಸ್ ಅನ್ನೋ ಡಿಸ್ಪ್ಲೇಸ್ಮೆಂಟ್ ಕೂಡ ಕವರ್ ಆಯಿತು. ಈಗ ಈ ಡೆರಿವೇಷನ್ನ ಪ್ರಾರಂಭ ಮಾಡೋದು ಅಥವಾ ಸ್ಟಾರ್ಟ್ ಮಾಡೋದು ಬೈ ಯೂಸಿಂಗ್ ಎ ವಿ ಟಿ ಗ್ರಾಫ್ ಇಟ್ಕೊಂಡು ನಾವೀಗ ಡೆರಿವೇಷನ್ನ ಪ್ರಾರಂಭ ಮಾಡ್ತಾ ಇದ್ದಾವೆ ಅಥವಾ ಸ್ಟಾರ್ಟ್ ಮಾಡ್ತಾ ಇದ್ದಾವೆ, ಅರ್ಥ ಮಾಡ್ಕೊಳ್ತಾ ಇದ್ದಾವೆ. ಈಗ ಅದಕ್ಕಿಂತ ಮೊದಲು ನಮ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಂಡಿರಬೇಕು. ಏನು ಅಂತಂದರೆ ಏರಿಯಾ ಅಂಡರ್ ವಿ ಟಿ ಗ್ರಾಫ್, ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ಮುಂದೆ ಕೂಡ 1 ಮಾರ್ಕಿಗೆ ಕ್ವಶನ್ ಕೂಡ ಕೇಳಬಹುದು. ಇದನ್ನು ಯಾವುದು? ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಕೊಡುತ್ತೆ ಅಂತ ಕ್ವಶನ್ ಕೇಳಬಹುದು. ಈಗ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಯಾವುದೀಗ? ಎ ಬಿ ಈಸ್ ಎ ವಿ ಟಿ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಈ ಎ ಬಿ ಏನಿದೆ ಅದರ ಅಂಡರ್ ಬರುವಂತಹ ಏರಿಯಾ ಏನಿದೆ ಅದು ಡಿಸ್ಪ್ಲೇಸ್ಮೆಂಟನ್ನು ಕೊಡುತ್ತೆ. ಕ್ಲಿಯರ್ ಆಯಿತು? ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಎ ಬಿ ಗಿವ್ಸ್ ಡಿಸ್ಪ್ಲೇಸ್ಮೆಂಟನ್ನು ಕೊಡುತ್ತೆ ಈ ಏರಿಯಾ. ಅದನ್ನು ಬರ್ಕೊಳ್ಳೋದ್ರೆ ಹೇಗೆ ಬರೀಬೋದು? ಈಗ ಇಲ್ಲಿ ಬರ್ಕೊಂಡ್ವಾ? ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ಕೊಂಡ್ವಿ. ಈಗ ಡಿಸ್ಪ್ಲೇಸ್ಮೆಂಟ್ ಅಂದರೆ ನಾವೇನು ಮಾಡಿದ್ವಿ? ಎಸ್ ಅಂತ ರಿಪ್ರೆಸೆಂಟ್ ಮಾಡಿದ್ವಿ. ಸೊ ಎಸ್ ಈಸ್ ಈಕ್ವಲ್ ಟು ಏರಿಯಾ ಅಂಡರ್ ಎ ಬಿ. ಏರಿಯಾ ಅಂಡರ್ ಎ ಬಿ ಏನು ಮಾಡುತ್ತೆ? ಡಿಸ್ಪ್ಲೇಸ್ಮೆಂಟ್ ಎಸ್ ಅನ್ನು ಕೊಡುತ್ತೆ. ನಾವು ಏರಿಯಾ ಎ ಬಿ ಅಂದರೆ ಯಾವುದು? ಏರಿಯಾ ಎ ಬಿ ಅಂತ ಹೇಳಿದ್ರೆ ಏರಿಯಾ ಒ ಎ ಬಿ ಡಿ. ಏರಿಯಾ ಒ ಎ ಬಿ ಡಿ ಅಂತ ಹೇಳಿದ್ರೆ ಏರಿಯಾ ಅಂಡರ್ ಎ ಬಿ ಅಂತ ಆಗುತ್ತೆ, ಎ ಬಿ ಕರ್ವ್ ಅಂತ ಆಗುತ್ತೆ. ಸರಿನಾ? ಈಗ ಈ ಏರಿಯಾನ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅದರ ಸಲುವಾಗಿ ಏನು ಮಾಡ್ತೇವೆ? ಇಲ್ಲೊಂದು ಸ್ಟ್ರೇಟ್ ಲೈನನ್ನು ಬಿಡಿಸ್ತೇವೆ. ವಿ ಆರ್ ಗೋಯಿಂಗ್ ಟು ಡ್ರಾ ಎ ಸ್ಟ್ರೇಟ್ ಲೈನ್ ಆ್ಯಂಡ್ ವಿ ಆರ್ ರಿಪ್ರೆಸೆಂಟಿಂಗ್ ದಿಸ್ ಪಾಯಿಂಟ್ ವಿತ್ ಎ ನೋಟೇಷನ್ ಸಿ. ಈ ಒಂದು ಪಾಯಿಂಟ್ ಏನಿದೆ ಅದನ್ನು ಸಿ ಅಂತ ನಾವು ರಿಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಈಗೇನಾಯಿತು? ಈ ಏರಿಯಾ ಏನಿದೆ ಒ ಎ ಬಿ ಡಿ ಏನಿತ್ತು ಅದನ್ನು ನಾವು ಡಿವೈಡ್ ಮಾಡಿದ್ವಿ. ಯಾವ ರೀತಿ? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಒ ಎ ಸಿ ಡಿ, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಒ ಎ ಸಿ ಡಿ ಪ್ಲಸ್ ಈ ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ. ಈಗ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಒ ಎ ಸಿ ಡಿ ಪ್ಲಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ, ಅದನ್ನೆರಡು ಆ್ಯಡ್ ಮಾಡಿದ್ರೆ ಸಿಗುತ್ತೆ ನಮಗೆ ಏರಿಯಾ ಆಫ್ ಒ ಎ ಬಿ ಡಿ ಅಂತ ಸಿಗುತ್ತೆ. ಅರ್ಥ ಆಯ್ತಾ? ಸಿಂಪಲ್ ಇದೆಯಾ? ಓಕೆ, ಅದನ್ನೆಲ್ಲ ಬರ್ಕೊಂಡಿದ್ದು ಏನೀಗ? ಏರಿಯಾ ಆಫ್ ಒ ಎ ಬಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಪ್ಲಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ. ಈಗ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಇದರ ಇಕ್ವೇಷನ್ ನಮಗೆ ಗೊತ್ತಿದೆ. ಏನಾಗಿತ್ತು ಇಕ್ವೇಷನ್? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್, ಉದ್ದ ಇಂಟು ಅಗಲ. ಸರಿನಾ? ಓಕೆ, ಇಲ್ಲದನ್ನು ಬರ್ಕೊಂಡ್ವಾ? ಏನೀಗ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಉದ್ದ ಒ ಎ, ಲೆಂತ್ ಒ ಎ ಇಂಟು ಬ್ರಿಡ್ತ್ ಒ ಡಿ, ಬ್ರಿಡ್ತ್ ಒ ಇಂಟು ಡಿ, ಒ ಎ ಇಂಟು ಒ ಡಿ ಆಯಿತು. ಯಾವುದು? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಒ ಎ ಸಿ ಡಿ. ಈಗ ಮತ್ತೊಂದು ಪಾರ್ಟ್ ಉಳಿತು. ಯಾವುದು?
ಏರಿಯಾ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ. ಈಗ ಏರಿಯಾ ಆಫ್ ಎ ಟ್ರಯಾಂಗಲ್ ನಮ್ಗೆ ಗೊತ್ತಿದೆ, ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಬೇಸ್ ಇಂಟು ಹೈಟ್. ಅದನ್ನು ಬರೆದ್ರೆ ಏನಾಗುತ್ತೆ, ಇಲ್ಲಿ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಬರೆದಾಗಿದೆ ಪ್ಲಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ವಿಚ್ ಈಸ್ ಹಾಫ್ ಬೇಸ್ ಇಂಟು ಹೈಟ್. ಅದಕ್ಕೇನು ಬರೆದ್ರೆ ನಾವೀಗ ಎ ಸಿ ಇಂಟು ಬಿ ಸಿ, ಎ ಸಿ ಇಂಟು ಬಿ ಸಿ ಅಂತ ಬರೆದ್ವಿ. ಓಕೆನಾ. ಈಗ ಈ ಒಂದು ಗ್ರಾಫ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಒ ಎ ಅಂದರೆ ಏನು ಅಂತ ಬರೀಬೇಕು, ಅದೇ ರೀತಿ ಒ ಡಿ ಅಂದರೆ ಏನು ಅಂತ ಬರೀಬೇಕು, ಹಾಗೆ ಎ ಸಿ ಮತ್ತು ಬಿ ಸಿ ಅಂದರೆ ಏನು ಅಂದರೆ ಯಾವ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡುತ್ತೆ ನಾವು ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಷ್ಟು ಮಾಡಿದರೆ ಈ ಇಕ್ವೇಷನ್ನ ನಾವು ಡಿರೈವ್ ಮಾಡೋದಕ್ಕೆ ಆಗುತ್ತೆ. ಓಕೆನಾ. ಈಗ ಒ ಎ ಅಂದರೆ ಏನು, ಒ ಎ ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಆಗಿರುತ್ತೆ. ಇನಿಷಿಯಲ್ ವೆಲಾಸಿಟಿಯನ್ನು ಏನು ಮಾಡಿದ್ವಿ ನಾವು ಯು ಅಂತ ರಿಪ್ರೆಸೆಂಟ್ ಮಾಡಿದ್ವಿ. ಸೊ ಒ ಎ ಇದ್ದಲ್ಲಿ ಏನು ಮಾಡಿದ್ವಿ ನಾವು ಯು ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನಂತರ ಒ ಡಿ ಅಂದರೆ ಏನು, ಒ ಡಿ ಅಂತ ಹೇಳಿದ್ರೆ ಟೈಮನ್ನು ರಿಪ್ರೆಸೆಂಟ್ ಮಾಡುತ್ತಾ, ಟೈಮನ್ನು ರಿಪ್ರೆಸೆಂಟ್ ಮಾಡುತ್ತಾ. ಸೊ ಹಾಗಿದ್ರೆ ಏನಾಗುತ್ತೆ, ಒ ಡಿ ಇದ್ದಲ್ಲಿ ಟಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇವೆರಡು ಆಯಿತಾ. ಒ ಎನ್ನ ಯುದಿಂದ, ಒ ಡಿನ ಟಿದಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನಂತರ ಪ್ಲಸ್ ಇದೆಯಾ, ಪ್ಲಸನ್ನು ಬರ್ಕೊಂಡ್ವಿ. ನೆಕ್ಸ್ಟ್ ಹಾಫ್ ಇದೆ, ಹಾಫನ್ನು ಬರ್ಕೊಂಡ್ವಿ. ನಂತರ ಎ ಸಿ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ಸಿನ ಇದು. ನಂತರ ಎ ಸಿ ಲೆಂತ್ ಏನಿದೆ, ಎ ಸಿ ಲೆಂತ್ ಏನಿದೆ ಅದು ಒ ಡಿ ಲೆಂತ್ಗೆ ಈಕ್ವಲ್ ಆಗಿರುತ್ತೆ. ಎ ಸಿ ಲೆಂತ್ ನಂತರ ಒ ಡಿ ಲೆಂತ್ ಎರಡು ಈಕ್ವಲ್ ಆಗಿರುತ್ತೆ, ಅಥವಾ ಎರಡು ಟೈಮನ್ನೇ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನಾವೇನು ಬರಿಬೋದು, ಎ ಸಿ ಇದ್ದಲ್ಲಿ ಟಿ ಅನ್ನು ಬರಿಬಹುದು. ಹಾಗಿದ್ರೆ ಬಾಕಿ ಯಾವುದು ಉಳಿತು, ಬಿ ಸಿ ಉಳಿತಾ. ಬಿ ಸಿ ಅಂದರೆ ಯಾವುದು, ಈ ಲೆಂತ್ ಬಿ ಸಿ ಆಗಿರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಬರೀಲಿಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ಏನು ಮಾಡೋದು ನಾವು ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಅಂತ ಬರ್ಕೊಂಡ್ವಿ. ಒಂದು ನಿಮಿಷ. ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಸಿ ಡಿ ಆಗಬೇಕಿತ್ತು. ಹಾಂ, ಸಿ ಡಿ ಅಂತ ಬರೆದುಕೊಂಡ್ವಿ. ಓಕೆನಾ. ಯಾಕೆ, ಈ ಲೆಂತ್ ನಮಗೆ ಬೇಕು, ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೋದು, ಟೋಟಲ್ ಲೆಂತ್ ಬಿ ಡಿ ಇದೆಯಾ. ಸೊ ಟೋಟಲ್ ಲೆಂತ್ ಬಿ ಡಿ ಇದೆ, ಅದರೊಳಗೆ ಈ ಸಿ ಡಿ ಲೆಂತನ್ನು ಮೈನಸ್ ಮಾಡಿದ್ರೆ ಏನು ಉಳಿತು, ಇದಿಷ್ಟು ಪಾರ್ಟ್ ಉಳಿತು, ಅವೆಲ್ಲ ನಮ್ಗೆ ಬೇಕಾಗಿತ್ತು, ಅದನ್ನು ಬರೆದ್ವಿ. ಅವಾಗೇನಾಯಿತು, ಬಿ ಡಿ ಅಂತ ಹೇಳಿದರೆ ಏನಾಗಿತ್ತು ವಿ ಆಗಿತ್ತಾ, ಬಿ ಡಿ ಅಂತ ಹೇಳಿದ್ರೆ ವಿ ಆಗಿತ್ತಾ. ಸೊ ಬಿ ಡಿ ಇದ್ದಲ್ಲಿ ವಿ ಅಂತ ಬರೆಯೋದು, ಮೈನಸ್ ಸಿಂಬಲ್ ಇದೆ ಮೈನಸ್. ನಂತರ ಯಾವುದು ಉಳಿತು, ಸಿ ಡಿ. ಸಿ ಡಿ ಅಂತ ಏನಾಗಿತ್ತು, ಇಲ್ಲಿ ನೋಡಿ ಇನಿಷಿಯಲ್ ವೆಲಾಸಿಟಿ ಯುನಾ. ಹಾಗಿದ್ರೆ ವಿ ಮೈನಸ್ ಯು ಅಂತ ಆಯಿತು. ಸೊ ಈ ವ್ಯಾಲ್ಯೂ ಏನಿದೆ ಅದನ್ನು ಇಲ್ಲಿ ಬರೆದ್ವಿ ಬಿ ಸಿ ಇದ್ದಲ್ಲಿ, ಯಾವುದು ವಿ ಮೈನಸ್ ಯು. ಹಾಗಿದ್ರೆ ಈ ಕ್ವೆಶನ್ ಏನಾಯಿತು, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಟಿ ಬ್ರ್ಯಾಕೆಟ್ ವಿ ಮೈನಸ್ ಯು ಬ್ರ್ಯಾಕೆಟ್ ಕ್ಲೋಸ್. ಇದನ್ನು ಇಕ್ವೇಷನ್ 1 ಅಂತ ತೊಗೊಂಡ್ವಿ. ನಂತರ ಫಸ್ಟ್ ಇಕ್ವೇಷನ್ ಈಗಾಗಲೇ ಸಾಲ್ವ್ ಮಾಡಾಗಿದೆ. ಅದರೊಳಗೆ ಏನು ಗೊತ್ತಾಯ್ತು ನಮಗೆ, ವಿ ಮೈನಸ್ ಯು, ಒಂದು ಮಿನಿಟ್, ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತ ಗೊತ್ತಿದೆ. ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತ ಗೊತ್ತಿದೆ. ಸೊ ಇದನ್ನು ಇಕ್ವೇಷನ್ 2 ಅಂತ ತೆಗೆದುಕೊಳ್ಳೋದು. ಈ ಇಕ್ವೇಷನನ್ನು ಫಸ್ಟ್ ಇಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಸಬ್ಸ್ಟಿಟ್ಯೂಟ್ ಅಂದ್ರೆ ಏನು, ಇಲ್ಲಿ ವಿ ಮೈನಸ್ ಯು ಇದೆಯಲ್ಲ, ಅಲ್ಲಿ ಈ ವ್ಯಾಲ್ಯೂನ ಎ ಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು. ಅವಾಗ ಏನಾಗುತ್ತೆ, ಎಸ್ ಇಸ್ ಈಕ್ವಲ್ ಟು ಯು ಟಿ, ಅದು ಹಾಗೆ ಇರುತ್ತೆ. ನಂತರ ಪ್ಲಸ್ ಹಾಫ್ ಇದೆ, ಹಾಫ್ ಹಾಗೆ ಇರುತ್ತೆ. ನಂತರ ಟಿ ಇದೆ, ಟಿನೂ ಕೂಡ ಹಾಗೆ ಇರುತ್ತೆ. ಇಲ್ಲಿ ವಿ ಮೈನಸ್ ಯು ಏನಿದೆ ಅಲ್ಲಿ ಎ ಟಿನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅವಾಗೇನಾಯಿತು, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಟಿ ಇಂಟು ಎ ಟಿ ಆಯಿತು. ಈಗ ಈ ಬ್ರ್ಯಾಕೆಟನ್ನು ತೆಗೆದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್, ನಂತರ ಎ ಟಿ ಇದೆ, ಅದಕ್ಕೆ ಮತ್ತೊಂದು ಟಿ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಎ ಟಿ ಸ್ಕ್ವೇರ್ ಆಗುತ್ತೆ. ಈ ಇಕ್ವೇಷನ್ ಬಂತು, ಸರಿನಾ. ಈಗ ಮತ್ತೊಂದು ಕೈನಮ್ಯಾಟಿಕ್ ಇಕ್ವೇಷನ್ ಇದೆ, ಅದನ್ನು ಡಿರೈವ್ ಮಾಡೋಣ. ನಂತರ ಓಕೆ, ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಈಗ ಮತ್ತೊಂದು ಇಕ್ವೇಷನ್ ಇದೆ, ಅದನ್ನು ಡಿರೈವ್ ಮಾಡೋಣ. ಈಗ ಲಾಸ್ಟ್ ಇಕ್ವೇಷನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಈಗಾಗಲೇ ಕನ್ಸಿಡರೇಷನ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ ಹಿಂದಿನ ಎರಡು ಇಕ್ವೇಷನ್ನಲ್ಲಿ. ಸೇಮ್ ಕನ್ಸಿಡರೇಷನ್ ಇರುತ್ತೆ. ಏನು, ಕನ್ಸಿಡರ್ ಆನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ ಯು ವಿತ್ ಕಾನ್ಸ್ಟೆಂಟ್ acceleration a after time t, let v be the velocity and s be the displacement.
ಓಕೆನಾ. ಸೊ ಈ ಡಯಾಗ್ರಾಮ್ ಇದೆ. ನಂತರ ನಮ್ಗೆ ಈಗಾಗಲೇ ಗೊತ್ತಿದೆ, ಹಿಂದಿನ ಡೆರಿವೇಷನ್ ಮಾಡಬೇಕಾದ್ರೆ ಸ್ಟಡಿ ಮಾಡಿದ್ವಿ ಏನಂತ, ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ. ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್. ಈಗ ಈಕ್ವೇಷನಲ್ಲಿ ಎಸ್ ಇದೆ ಅಲ್ಲ, ಎಸ್ ಅನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದನ್ನು ಯೂಸ್ ಮಾಡ್ತೇವೆ ನಾವೀಗ. ಏನೀಗ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಾಪೇಜಿಯಂ ಒ ಎ ಬಿ ಡಿ. ಒ ಎ ಬಿ ಡಿ, ಏರಿಯಾ ಆಫ್ ಟ್ರಾಪೇಜಿಯಂ ಒ ಎ ಬಿ ಡಿ ಅದೇನಾಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಟ್ರಾಪೇಜಿಯಂ ಅಂತ ಹೇಳಿಕ್ಕೆ ಕನ್ನಡದಲ್ಲಿ ಕನ್ನಡದಲ್ಲಿ ಟ್ರಾಪಿಜ್ಯ ಅಂತ ಕರಿತೇವೆ. ಸೊ ಇಕ್ವೇಷನ್ ಆಫ್ ಟ್ರಾಪೇಜಿಯಂ ಅಥವಾ ಟ್ರಾಪಿಜ್ಯ ಏನಿರುತ್ತೆ ಅದು ಎಸ್ ಇಸ್ ಈಕ್ವಲ್ ಟು 1/2 ಒ ಎ ಪ್ಲಸ್ ಬಿ ಡಿ ಇಂಟು ಒ ಡಿ ಆಗಿರುತ್ತೆ. ಸರಿನಾ. ಎರಡು ಪ್ಯಾರಲಲ್ ಫೇಸಸ್ ಇರುತ್ತಲ್ಲ ಅಥವಾ ಪ್ಯಾರಲಲ್ ಲೈನ್ಸ್ ಇರುತ್ತಲ್ಲ, ಅದನ್ನು ಅಥವಾ ಮ್ಯಾಗ್ನಿಟ್ಯೂಡನ್ನು ಆ್ಯಡ್ ಮಾಡ್ತೇವೆ. ನಂತರ ಬ್ರ್ಯಾಕೆಟ್ ಕ್ಲೋಸ್. ನಂತರ ಎರಡು ಪ್ಯಾರಲಲ್ ಲೈನ್ ಏನಿದೆ ಅಥವಾ ಪ್ಯಾರಲಲ್ ಫೇಸಸ್ ಏನಿದಾವೆ ಅದರ ಮಿಡಲ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಒ ಡಿ, ಅದರ ಲೆಂತಿಂದ ಮಲ್ಟಿಪ್ಲೈ ಮಾಡ್ತೇವೆ. ಕ್ಲಿಯರ್ ಆಯಿತಾ. ಹಾಗಿದ್ರೆ ಎಸ್ ಇಸ್ ಈಕ್ವಲ್ ಟು 1/2 ಇತ್ತು, ಇಲ್ಲಿ 1/2ನ ಹಾಗೆ ಬರೀತೇವೆ. ಒ ಎ ಏನಾಗಿರುತ್ತೆ, ಇನಿಷಿಯಲ್ ವೆಲಾಸಿಟಿ ಯು ಆಗಿರುತ್ತೆ, ಯು ಅಂತ ಬರ್ಕೊಂಡ್ವಿ. ನಂತರ ಬಿ ಡಿ ಅಂದರೆ ಏನಾಗಿರುತ್ತೆ, ಫೈನಲ್ ವೆಲಾಸಿಟಿ ವಿ ಆಗಿರುತ್ತೆ, ಇಲ್ಲಿ ವಿ ಅಂತ ಬರ್ಕೊಂಡ್ವಿ. ನಂತರ ಒ ಡಿ ಅಂದರೆ ಏನು, ಒ ಡಿ ಅಂತ ಹೇಳಿದ್ರೆ ಟೈಮ್ ಇಂಟರ್ವಲ್ ಆಗಿರುತ್ತೆ. ಸೊ ಟಿ ಅಂತ ಬರ್ಕೊಂಡ್ವಿ. ನಾವು ವಿ ಹ್ಯಾಸ್ ಎ ಇಕ್ವೇಷನ್ ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಇಂಟು ಟಿ. ಇಲ್ಲಿ ಟಿ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈ ಇಕ್ವೇಷನ್ ಏನಿದೆ ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ, ಅದನ್ನು ಈ ರೀತಿ ಬರ್ಕೊಂಡ್ವಿ. ಯಾವ ರೀತಿ, ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಅಂತ ಬರ್ಕೊಂಡ್ವಿ. ನಂತರ ಈ ಇಕ್ವೇಷನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಟಿನ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಅವಾಗೇನಾಗುತ್ತೆ, ಎಸ್ ಇಸ್ ಈಕ್ವಲ್ ಟು 1/2 ಯು ಪ್ಲಸ್ ವಿ. ಇದಿಷ್ಟು ಪಾರ್ಟ್ ಆಯಿತಾ. ಟಿ ಇದೆ, ಟಿ ಇದ್ದಲ್ಲಿ ವಿ ಮೈನಸ್ ಯು ಬೈ ಎ ಅಂತ ಬರ್ಕೊಂಡ್ವಿ. ಅವಾಗೇನಾಗುತ್ತೆ, ಇಲ್ಲಿ 2 ಇದೆ, ನಂತರ ವಿ ಮೈನಸ್ ಯು ಡಿವೈಡ್ ಬೈ ಎ ಇದೆ. ಸೊ 2a ಇದೆ ಅಲ್ಲ, ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಕಡೆ ಬರ್ಕೋಬಹುದು, 2as ಅಂತ ಆಗುತ್ತೆ. ಆವಾಗ ಈಸ್ ಈಕ್ವಲ್ ಟು ಏನಾಗುತ್ತೆ, ಯು ಪ್ಲಸ್ ವಿ. ಅದನ್ನೇನು ಬರ್ಕೊಂಡಿದ್ವಿ ನಾವು, ವಿ ಪ್ಲಸ್ ಯು ಅಂತ ಬರ್ಕೊಂಡ್ವಿ. ಯು ಪ್ಲಸ್ ವಿ ಮತ್ತು ವಿ ಪ್ಲಸ್ ಯು ಎರಡು ಈಕ್ವಲ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಯು ಪ್ಲಸ್ ವಿ ಇದ್ದದನ್ನು ವಿ ಪ್ಲಸ್ ಯು ಅಂತ ಬರ್ಕೊಂಡ್ವಿ. ನಂತರ ವಿ ಮೈನಸ್ ಯು ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದು. ಈಗ ನಮಗೆ ಇಕ್ವೇಷನ್ ಗೊತ್ತಿದೆ ಯಾವುದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ನೆನಪಿದೆ ಅಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, 2as ಇಸ್ ಈಕ್ವಲ್ ಟು ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಇದೆ. ಸೊ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಬರಿಬೋದು. ಸೊ ವಿ ಸ್ಕ್ವೇರ್ನ ಈ ಕಡೆ ಇಟ್ಕೊಂಡು ಯು ಸ್ಕ್ವೇರ್ನ ಈ ಸೈಡಿಗೆ ತೊಗೊಂಡು ಬಂದರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ ಆಗುತ್ತೆ. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮಗೆಲ್ಲರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ತಿಳಿಸಿ. ನೀವು ಕೂಡ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿದಂತೆ ಅದರ ಪಕ್ಕದ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ನೀವು ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿದೆ ಎಜುಕೇರ್ ಕರ್ನಾಟಕ ಅಂತ ಇದೆ. ನಂತರ ದ ಮನೋಜ್ ಅಂತ ಕೂಡ ಒಂದು ಇನ್ಸ್ಟಾಗ್ರಾಮ್ ಐಡಿ ಇದೆ. ಫೇಸ್ಬುಕ್ನಲ್ಲೂ ಕೂಡ ಎಜುಕೇರ್ ಕರ್ನಾಟಕ ಅಂತ ಇದೆ, ಫಾಲೋ ಮಾಡ್ಬೋದು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಜೈ ಹಿಂದ್, ವಂದೇ ಮಾತರಂ.